ನಡಿಗೆಯ ಮೂಲಕ ತಿರುಮಲ ವಾಸ ಶ್ರೀವಾರಿ ವೆಂಕಟೇಶನ ದರ್ಶನ ಪಡೆದಿದ್ದಾರೆ. ವಿಶ್ವಕಪ್ ಗೆದ್ದಿದ್ದಕ್ಕಾಗಿ ಕುಟುಂಬ ಸದಸ್ಯರೊಂದಿಗೆ ತಿರುಮಲ ಪ್ರದೇಶಕ್ಕೆ ಪಾದಯಾತ್ರೆಯನ್ನು ಮಾಡಿದ್ರು. ಪಾದಯಾತ್ರೆಯ ಮೂಲಕ ಬಂದು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ನಮನವನ್ನು ಸಲ್ಲಿಸಿದ್ದಾರೆ. ಶ್ರೀ ಕ್ಷೇತ್ರದ ಸಂಪ್ರದಾಯದ ಪ್ರಕಾರ ಮೊದಲು ಪೀಠಾಧಿಪತಿಯ ವರಾಹ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ಕಾಣಿಕೆಯನ್ನು ಸ್ವೀಕರಿಸಿದರು. ನಂತರ ಟಿಟಿಡಿ ಅಧ್ಯಕ್ಷರಾದ ಬಿ.ಆರ್. ನಾಯ್ಡು ಅವರು ಮತ್ತು ಮಂಡಳಿ ಸದಸ್ಯರಾದ ಭಾನುಪ್ರಕಾಶ್ ರೆಡ್ಡಿ ಹಾಗೂ ಆಟಗಾರ್ತಿ ಅವರೆಲ್ಲರೂ ಸೇರಿ ಆಟಗಾರ್ತಿ ಶ್ರೀಚಾರಿಣಿ ಅವರನ್ನು ಶಾಲು ಹೊದಿಸಿ ಸನ್ಮಾನ ಮಾಡಿದರು. సామాజిక మాధ్యమాల్లో పోస్ట్ చేయడం నిషిద్ధం. అతిక్రమించిన ఎడల वर्जित उल्लंघन करने वालों के विरुद्ध कानूनी कार्यवाही की जाएगी. ओम नमो वेंकटेश ಮಾಡುವುದು ಉಲ್ಲಂಘಿಸಿದವರಿಗೆ ಕಾನೂನು ಕ್ರಮ. ಮೇಡಮ್ Please have it. Please have it. ಎಸ್, ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಶ್ರೀಚಾರಿಣಿ ಪಾದಯಾತ್ರೆಯ ಮೂಲಕ ಆಗಮಿಸಿದರು. ವಿಶ್ವಕಪ್ ವಿಜೇತ ತಂಡದ ಆಟಗಾರ್ತಿ ಶ್ರೀಚಾರಿಣಿ ಅವರ ಶ್ರೀಚಾರಿಣಿ ಆಗಮಿಸಿದ್ದು ತಿರುಪತಿ ತಿಮ್ಮಪ್ಪನಿಗೆ ಹರಕೆಯನ್ನು ಸಲ್ಲಿಸಲಿಕ್ಕೆ ಅಂತ ಕಾಣಿಸುತ್ತೆ. ಪಾದಯಾತ್ರೆ ಮೂಲಕ ಆಗಮಿಸಿದಂಥ ಶ್ರೀಚಾರಿಣಿ ಅಲ್ಲಿನ ಸಂಪ್ರದಾಯ ವರಾಹ ಸ್ವಾಮಿಗೆ ಮೊದಲು ಹೋಗಿ ದರ್ಶನವನ್ನು ಪಡೆದುಕೊಂಡು ಆಶೀರ್ವಾದವನ್ನು ಪಡೆದುಕೊಂಡು ಆನಂತರದಲ್ಲಿ ಟಿಟಿಡಿ ಅಧ್ಯಕ್ಷರನ್ನು ಭೇಟಿಯಾಗಿದ್ದರು. ಈ ಸಂದರ್ಭದಲ್ಲಿ ಟಿಟಿಡಿ ಅಧ್ಯಕ್ಷರಾದಂಥ ಬಿ.ಆರ್. ನಾಯ್ಡು ಅವರು ಅವರನ್ನು ಶಾಲು ಹೊದಿಸಿ ಸನ್ಮಾನಿಸಿದ್ದಾರೆ, ಅಭಿನಂದಿಸಿದ್ದಾರೆ. ಯಾಕಂದರೆ ಭಾರತದ ಕೀರ್ತಿ ಪತಾಕೆಯನ್ನು ವಿಶ್ವ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥ ಕಾರಣ, ಹೀಗಾಗಿ ಆಕೆಯನ್ನು ಅಭಿನಂದಿಸಿ ಗೌರವಿಸಿದ್ದಾರೆ ಬಿ.ಆರ್. ನಾಯ್ಡು ಅವರು.